ನಮ್ದು ಹಾರ್ಟ್ ಆಫ್ ದಿ ಸಿಟೀಸ್ ನೋಡಿ, ಎದುರುಗಡೆನೆ ಶಾಪ್ಸ್ ಇದೆ ನಿಮ್ಗೆ ಅಲ್ವಾ ಸರ್. ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಇದೆ ನೋಡಿ, ಇಲ್ಲಿ ಎದುರುಗಡೆ ಮಾಲ್ ಬರ್ತಾ ಇದೆ, ಪೆಟ್ರೋಲ್ ಬಂಕ್ ಕೂಡ ಇದೆ. ಇದೇ ಮಾಲ್ ಬರ್ತಾ ಇದೆ. ಇದು ಪಕ್ಕದಲ್ಲೇ ಮಾಲ್, ಖಂಡಿತ 100 ಭಾಗ ಇದು ಮಾಲ್ ಮೇಡಮ್. ಇದು ಮಾಲ್ ಬರ್ತಾ ಇದೆ. ಎಸ್ ಮೇಡಮ್, ನಮ್ಮ ಲೇಔಟ್ ಅಟ್ಯಾಚ್ ಮಾಲ್ ಬರ್ತಾ ಇದೆ. ಇವತ್ತಿನ ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ಸುಮಾರು ಜನ ವೀಕ್ಷಕರಿಗೆ ನೀವೆಲ್ಲರೂ ಕೇಳ್ತಾ ಇದ್ರಿ, ಮೇಡಮ್ BDA ಅಪ್ರೂವ್ಡ್ ಆಗಿರೋಂತ ಸೈಟ್ಸ್ ತೋರಿಸಿ, ಅದು ಇಂಡಿವಿಜುವಲ್ ಖಾತೆ ಆಗಿರೋಂತ ಸೈಟ್ಸ್ ನ ತೋರಿಸಿ ಅಂತ ಹೇಳ್ಬಿಟ್ಟು, ಅದಕ್ಕೊಂಥರ ಒಂದು ಸ್ಪೆಷಲ್ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ನೀವು ನೋಡ್ತಾ ಇರ್ಬೋದು, ಇದೇ ಮೇನ್ ರೋಡ್ಗೆ ಅಟ್ಯಾಚ್ ಆಗಿರೋಂತ ಲೇಔಟ್. ಹಾಗೆ ಪಕ್ಕದಲ್ಲಿ ಕೂಡ ನೋಡ್ತಾ ಇರಬಹುದು, ಅವಾಗಲೇ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಕೂಡ ಓಪನ್ ಆಗ್ತದೆ. ಅದ್ರ ಪಕ್ಕದಲ್ಲಿ ಒಂದು ನರ್ಸಿಂಗ್ ಕಾಲೇಜ್ ಕೂಡ ಓಪನ್ ಆಗ್ತದೆ. ಇದೇ ಮೇನ್ ರೋಡ್ಗೆ ಅಟ್ಯಾಚ್ ಆಗಿರೋಂತ ಲೇಔಟ್ ಅಂತ ಹೇಳ್ಬೋದು. ಎದುರುಗಡೆನೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಕೂಡ ಇದೆ. ಇದು ಬಂದ್ಬಿಟ್ಟು ನಿಮ್ಗೆ BDA ಅಪ್ರೂವ್ಡ್ ಆಗಿರೋಂತ ಖಾತಾ ಸೈಟ್ಸ್. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಈ ಲೇಔಟ್ ಹೆಸರು ಬಂದ್ಬಿಟ್ಟು ಜೈ ಮಾರುತಿ ರೆಸಿಡೆನ್ಸಿ ಅಂತ ಹೇಳ್ಬಿಟ್ಟು ಹೊರಡೆ ಹೋಗೋಣ. ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಂಬೋಣ ಬನ್ನಿ. ಇವತ್ತು ನಮ್ ಜೊತೆ ಶ್ರೀನಿವಾಸ್ ಸರ್ ಅವರು ಇದ್ದಾರೆ, ಹಾಗೆ ಗಂಗಾಧರ್ ಸರ್ ಅವರು ಇದ್ದಾರೆ. ಸರ್ ಹಾಯ್ ಸರ್. ಸರ್ ಹೆಂಗಿದ್ದೀರಾ ಸರ್? ನಮಸ್ತೆ ಸರ್. ಸರ್ ಹೆಂಗಿದ್ದೀರಾ? ಸೂಪರ್ ಸರ್. ಹಾಗಾದ್ರೆ ನಾವ್ ಇವತ್ತು ಇನ್ನೊಂದು ಹೊಸ ಲೇಔಟ್ ಬಂದಿದ್ದೀವಿ ಸರ್. ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ ಸರ್? ಮಾವಳ್ಳಿಪುರ ಸರ್. ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಸರ್. ಸರೌಂಡಿಂಗ್ ಡೆವಲಪ್ಮೆಂಟ್ ಇದೆ, ಕಮರ್ಷಿಯಲ್ ಬಿಲ್ಡಿಂಗ್ ಇದೆ, ನಿಮಗೆ ಹಾಸ್ಪಿಟಲ್ ಓಪನ್ ಆಗ್ತಾ ಇದೆ. BDA ಅಟ್ಯಾಚ್ ಟು BDA ಶಿವರಾಮ್ ಕಾರಂತ್ ಲೇಔಟ್. BDA ಅಟ್ಯಾಚ್ ಸರ್. ಎಷ್ಟು ದೂರ ಇರಬಹುದು ಸರ್? ಇಲ್ಲಿಂದ 1 ಕಿಲೋಮೀಟರ್ ಬರುತ್ತೆ. 1 ಕಿಲೋಮೀಟರ್ ಅಷ್ಟೇ ಸರ್. ಏನ್ ಸರ್ ಇವಾಗ ನಿಮ್ಮ ಲೇಔಟ್ ಎಂಟ್ರೆನ್ಸ್ ಗೇಟ್ ಇಲ್ಲಿದೆ, ಇದೇನ್ ಸರ್ ರೋಡ್ ಇಷ್ಟೊಂದು 150 ಫೀಟ್ ರೋಡ್? ಇದು 150 ಫೀಟ್ ರೋಡ್ ಬರ್ತಾ ಇದೆ ಇಲ್ಲಿ. ಓ, BDA ರೋಡ್ ಆಗ್ತಾ ಇದೆ. BDA ರೋಡ್ಸ್. ಓಕೆ, ಡಬಲ್ ರೋಡ್ ಬರುತ್ತೆ ಅಲ್ವಾ ಸರ್? ಸರ್ ಹಂಗಾದ್ರೆ ಒಂಥರ ಕಮರ್ಷಿಯಲ್ ಪ್ರಾಪರ್ಟಿ ಅಂತಾನೆ ಹೇಳ್ಬೋದಲ್ವಾ ಸರ್? ಹೌದು, ಫ್ರಂಟೇಜ್ ಅಲ್ಲಿ ಕಮರ್ಷಿಯಲ್ ಬರುತ್ತೆ ಇದು ಅಲ್ವಾ? ಹೌದು. ಓಕೆ, ಹಾಗಾದ್ರೆ ಸರ್ ಹೋಗೋಣ ಸರ್ ಲೇಔಟ್ ಒಳಗಡೆ. ಖಂಡಿತ ಬನ್ನಿ ವೀಕ್ಷಕರೇ, ಲೇಔಟ್ ಒಳಗಡೆ ಹೋಗೋಣ ಬನ್ನಿ. ಅಂದ್ರೆ ಈ ಲೇಔಟ್ ಯಾವ್ದಿಂದ ಅಪ್ರೂವ್ ಆಗಿದೆ, ಹಾಗೆ ಯಾವ ಖಾತಾ ಬರುತ್ತೆ ಸರ್? ಇದು BDA ಇಂದ ಅಪ್ರೂವ್ಡ್ ಆಗಿದೆ. BDA ಅಪ್ರೂವ್ಡ್ ಆಗಿರೋ ಲೇಔಟ್. ಖಾತಾ ಬರುತ್ತೆ. ಖಾತಾ ಇಂಡಿವಿಜುವಲ್ ಖಾತಾ ಬರುತ್ತೆ. ಇಂಡಿವಿಜುವಲ್ ಖಾತಾ ಸರ್. ಹಂಗಂದ್ರೆ ಈ ಲೇಔಟ್ ಟೋಟಲ್ ಆಗಿ ಎಷ್ಟು ಎಕರೆ ಅಲ್ಲಿ ಮಾಡಿರೋಂತ ಲೇಔಟ್? 3.5 ಎಕರೆ ಬರುತ್ತೆ. 3.5 ಎಕರೆ ಸರ್. ಟೋಟಲ್ ನಂಬರ್ ಆಫ್ ಸೈಟ್ಸ್ ಎಷ್ಟು ಅವೈಲೇಬಲ್? 39 ಸೈಟ್ಸ್. 39 ಸೈಟ್ಸ್ ಅವೈಲೇಬಲ್ ಇದೆ ಸರ್. ಯಾವ ಫೇಸಿಂಗ್ ಅಲ್ಲಿ ಬರುತ್ತೆ ಸರ್? ಇಲ್ಲಿ ಫೇಸಿಂಗ್ ಈಸ್ಟ್, ವೆಸ್ಟ್, ಸೌತ್, ನಾರ್ತ್, ಅಂದ್ರೆ 4 ಡೈರೆಕ್ಷನ್ ಅಲ್ಲೂ ಇಲ್ಲಿ ಸೈಟ್ ಅವೈಲೇಬಲ್ ಇದೆ. ಖಂಡಿತ ಇದೆ ಸರ್. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಮೇನ್ ರೋಡ್ ಅಟ್ಯಾಚ್ ಟು ಮೇನ್ ರೋಡ್. 150 ಫೀಟ್ ರೋಡ್. 150 ಫೀಟ್ ರೋಡ್ ಸರ್. ನಾನು ನೋಡ್ದೆ ಬರುವಾಗ ಸಾಕಷ್ಟು ಅವಾಗ್ಲೇ ಡೆವಲಪ್ಮೆಂಟ್ ಆಗ್ತಾ ಇದೆ. ಎಲ್ಲ ರೋಡ್ BDA ವರ್ಕ್ ನಡೀತಾ ಇದೆ. ಶಿವರಾಮ್ ಕಾರಂತ್ ಲೇಔಟ್ BDA. ಓಕೆ, ಅದ ಸರ್ ಅದೆಲ್ಲ ಡೆವಲಪ್ಮೆಂಟ್. ಹೌದು ಸರ್. ನಿಮ್ ಲೇಔಟ್ ಇಂದ ಎಷ್ಟು ದೂರ ಇರಬಹುದು ಸರ್? 1 ಕಿಲೋಮೀಟರ್ ಬರುತ್ತೆ ಶಿವರಾಮ್ ಕಾರಂತ್. ಕೇವಲ 1 ಕಿಲೋಮೀಟರ್ ಅಲ್ಲಿ ಅಷ್ಟೇ. ನಮ್ಗೆ ಇದು ಫ್ರಂಟೇಜ್ ಅಲ್ಲಿ ಬಂದು BDA ರೋಡ್. ಇದು BDA ರೋಡ್, BDA ಡೆವಲಪ್ಮೆಂಟ್ ರೋಡ್. ಓಕೆ ಸರ್. ಹಂಗಾದ್ರೆ
ಇಲ್ಲಿ ಯಾವ ಡೈಮೆನ್ಷನ್ ಅಲ್ಲಿ ಸೈಟ್ ಗಳು ಅವೈಲೇಬಲ್? 30, 40, 20, 30, 30, 50, 30, 60. 30, 60 4 ಡೈಮೆನ್ಷನ್ ಅಲ್ಲಿ ಇದೆ. 4 ಡೈಮೆನ್ಷನ್ ಅಲ್ಲೂ ಇದೆ. ಹೌದು. ಓಕೆ ಸರ್, ಲೇಔಟ್ ಗೆ ಬೇಸಿಕ್ ಕಮ್ಯುನಿಟೀಸ್ ಅಂತ ಏನೇನ್ ಕೊಟ್ಟಿದ್ದೀರಾ ಸರ್? ಸೋಲಾರ್ ಲೈಟ್ಸ್ ಕೊಟ್ಟಿದೀವಿ. ಸ್ಟ್ರೀಟ್ ಲೈಟ್ಸ್, ಸೋಲಾರ್ ಅಲ್ಲಿ ಕೊಟ್ಟಿದೀವಿ. ಸೈಟ್ ಮಾರ್ಕಿಂಗ್ ಕೂಡ ಆಗಿದೆ. ಆಮೇಲೆ ಇಂಡಿವಿಜುವಲ್ ಸೈಟ್ಸ್ ಗೂ ಮಾರ್ಕಿಂಗ್ ಕೂಡ ಹೌದು. ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಕೂಡ ಪ್ರೊವೈಡ್ ಮಾಡಿದೀವಿ. ಪ್ಲಸ್ ವಾಟರ್ ಕನೆಕ್ಷನ್ಸ್ ಆಗಿದೆ. ಇಂಡಿವಿಜುವಲ್ ಸ್ಯಾನಿಟರಿ ಪ್ಲಾನ್ ಇದು ಆಗಿದೆ, ಕನೆಕ್ಷನ್ಸ್ ಆಗಿದೆ. ಸರ್ ಹಾಗಾದ್ರೆ ನಾಳೆ ಬೆಳಗ್ಗೆನೆ ನೀವು ಮನೆ ಕಟ್ಟು ವಾಸ ಮಾಡ್ಕೊಬಹುದು ಅಲ್ವಾ ಸರ್? Yes, madam. ಬೇಸಿಕ್ ಕಮ್ಯುನಿಟಿ ಎಲ್ಲ ಆಲ್ ರೌಂಡ್ ಎಲ್ಲ ಕಂಪ್ಲೀಟ್ ಮಾಡಿದೀವಿ ಮೇಡಮ್. ಬೇಸಿಕ್ ಕಮ್ಯುನಿಟೀಸ್ ಫುಲ್ ಕಂಪ್ಲೀಟೆಡ್ ಆಗಿದೆ ಸರ್. ಹಾಗಾದ್ರೆ ನೀರಿನ ಸಮಸ್ಯೆ ಏನು ಇಲ್ಲ? ಏನು ನೋಡಿ ಮೇಡಮ್, ನೀರು ಬರ್ತಾ ಇದೆ ನೋಡಿ ಮೇಡಮ್. ಅಲ್ವಾ ಸರ್? ನೋಡಿ ಮೇಡಮ್, ನೀವೇ ನೋಡಿ, ಎದುರುಗಡೆನೆ ನೋಡಿ ಮೇಡಮ್. ಬೋರ್ ಏನಾದ್ರೂ ಹಾಕ್ಸಿದಿರಾ ಸರ್? ಖಂಡಿತ ಬೋರ್ ಇದೆ ಮೇಡಮ್. ಬೋರ್ ಇದೆ. ಎಸ್ ಮೇಡಮ್, 2 ಬೋರ್ ಇದೆ. ಓಕೆ. ಆಲ್ಮೋಸ್ಟ್ ನಿಮ್ಗೆ 150 to 200 ಫೀಟ್ ಒಳಗಡೆ ನಮ್ಗೆ ನೀರ್ ಸಿಕ್ಕಿದೆ. ನಿಮ್ಗೆ ಗೊತ್ತಿರಬಹುದು, ಯೂಶುವಲ್ ಆಗಿ 150 to 200 ಮೀಟರ್ಸ್ ಅಲ್ಲಿ ನೀರ್ ಸಿಕ್ಕಿರೋದ್ರಿಂದ ನಮ್ಗೆ 1 ಬೋರ್ ಇಂದ 10 acres ವರೆಗೂ ನಾವು ಸಪ್ಲೈ ಮಾಡಬಹುದು. 2 ಬೋರ್ಸ್ ಇದೆ ಆಲ್ರೆಡಿ. ನಮ್ಮ ವಾಟರ್ ಟ್ಯಾಂಕ್ ನೋಡಿ ಮೇಡಮ್, ನೀವು ಎದುರುಗಡೆನೇ ವಾಟರ್ ಟ್ಯಾಂಕು ಇದೆ. ಆಲ್ಮೋಸ್ಟ್ 50,000 ಲೀಟರ್ ಕೆಪಾಸಿಟಿ ವಾಟರ್ ಟ್ಯಾಂಕ್ ಮಾಡಿದೀವಿ ನಾವು. ಹಂಗಾರೆ ನೀರಿನ ಸಮಸ್ಯೆ ಏನಿಲ್ಲ ಮೇಡಮ್. ಅಲ್ವಾ ಸರ್? ಎಸ್ ಮೇಡಮ್, ನಾಳೆನೆ ಬಂದು ಯಾರಾದ್ರೂ ಮನೆ ಕಟ್ಟೋದ್ರೆ ಕಟ್ಕೊಬಹುದು ಮೇಡಮ್. ಪ್ಲಸ್ ಇನ್ನೊಂದೇನು ಅಂದ್ರೆ, ಎದುರುಗಡೆ ನಮ್ದು ಈ ಜಾಗ ಬಂದು ಸೈಟ್ ನಂಬರ್ 39 ಅಂತ ಏನ್ ತೋರಿಸ್ತಾ ಇದೀವಿ, ಅದು ಬಂದು ಈಗ ಸ್ಟಾರ್ ಹೋಟೆಲ್ ಕೊಟ್ಟಿದೀವಿ. ಅದು 15,000 ಸ್ಕ್ವೇರ್ ಫೀಟ್. ಈ ಜನವರಿಯಿಂದ ವರ್ಕ್ ಸ್ಟಾರ್ಟ್ ಮಾಡ್ತಾ ಇರೋದು. 100% ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ ನೋಡಿ. ಈಗ ನಿಮ್ದು ಸಪೋಸ್ ಕಾರ್ ಇರುತ್ತೆ, ಇಂಡಿವಿಜುವಲ್ ನಿಮ್ಮ ಸೈಟ್ ಬರ್ಲಿಕ್ಕೆ ಅಂತೇಳಿ ರ್ಯಾಂಪ್, ಸಪರೇಟ್ ರ್ಯಾಂಪ್ ಮಾಡಿದೀವಿ. ನೀವು ಆರಾಮಾಗಿ ರ್ಯಾಂಪ್ ಒಳಗಡೆಯಿಂದ ನಿಮ್ ಕಾರ್ ಎತ್ಕೊಂಡ್ ಒಳಗಡೆ ನಿಲ್ಸ್ಕೊಬಹುದು, ಏನ್ ಸಮಸ್ಯೆ ಇಲ್ಲ. ಹಾಗಾದ್ರೆ ಈ ಲೇಔಟ್ ಅಲ್ಲಿ ಎಷ್ಟು ಅಡಿ ರೋಡ್ ಕೊಟ್ಟಿದ್ದೀರಾ? 30 ಅಡಿ ರೋಡ್ ಕೊಟ್ಟಿದೀವಿ ಸರ್. ಮೇನ್ ರೋಡ್ ಆಗಿರ್ಲಿ, ಸಬ್ ರೋಡ್ಸ್ ಆಗಿರ್ಲಿ, 2 ರೋಡ್ ಬರೋದು. ಇದೊಂದು 30 ಅಡಿ ರೋಡ್ ಬರುತ್ತೆ, ಇದೊಂದು 30 ಅಡಿ ರೋಡ್ ಬರುತ್ತೆ. ಸರ್ ನಾನ್ ನೋಡ್ದೆ, ಇಲ್ಲಿ ಒಂದು ಎಂಟ್ರೆನ್ಸ್ ಇದೆ ಸರ್, ಇನ್ನೊಂದು ಎಂಟ್ರೆನ್ಸ್ ಏನಾದ್ರೂ? ಇಲ್ಲೂ ಒಂದು ಎಂಟ್ರೆನ್ಸ್ ಇದೆ, ಇದು ಮೇನ್ ಎಂಟ್ರೆನ್ಸ್. ಹೌದು, ಆಕ್ಚುಲಿ ಇದು ಮೇನ್ ಎಂಟ್ರೆನ್ಸ್, ಸಬ್ ಎಂಟ್ರೆನ್ಸ್. ಹೌದು, 2 ಎಂಟ್ರೆನ್ಸ್ ಕೊಟ್ಟಿದ್ದೀರಾ. ಮತ್ತೆ 2 ಪಾರ್ಕ್ ಇದೆ. 2 ಪಾರ್ಕ್ ಇದೆ. ವಾಟರ್ ಟ್ಯಾಂಕ್ ಪಕ್ಕದಲ್ಲೇ ಒಂದು ಪಾರ್ಕ್ ಬರುತ್ತೆ, ಚಿಕ್ಕ ಪಾರ್ಕ್. ದೊಡ್ಡ ಪಾರ್ಕ್ ಇಲ್ಲೊಂದು ಬರುತ್ತೆ. ಬನ್ನಿ ಹೋಗೋಣ. ಇಲ್ಲೊಂದು ಪಾರ್ಕ್ ಇದೆಯಾ ಸರ್? ಹಾಗಾದ್ರೆ ಹೋಗೋಣ ಸರ್, ಪಾರ್ಕ್ ಹೋಗೋಣ. ಬನ್ನಿ ವೀಕ್ಷಕರೇ. ಸರ್ ಹಾಗಂದ್ರೆ ಇವಾಗ ಪಾರ್ಕ್ ಬಂದಿದೀವಿ, ಪಾರ್ಕ್ 1 ಗೆ. ಸರ್ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದೀರಾ ಸರ್. ಪಾರ್ಕ್ ಮಾತ್ರ ತುಂಬಾನೇ ಚಿಲ್ಡ್ರನ್ ಪ್ಲೇ ಏರಿಯಾ ಕೊಟ್ಟಿದೀವಿ. ಓಕೆ. ಪಾರ್ಕ್ ಕೊಟ್ಟಿದೀವಿ. ಈ ಕಡೆ ಪಾರ್ಕ್ ಕೊಟ್ಟಿದ್ದೀರಾ. ರೈಟ್ ರೌಂಡ್ ಜಾಕಿಂಗ್ ಟ್ರ್ಯಾಕ್ ಕೊಟ್ಟಿದೀವಿ. ಈ ಸೈಡ್ ಸರ್ ಮಕ್ಕಳಿಗಂತಾನೆ ಮಾಡಿದೀರಾ. ಮಕ್ಕಳಿಗಂತಲೇ ಪ್ಲೇ ಏರಿಯಾ ಇದೆ. ಪ್ಲೇ ಏರಿಯಾ ಇದೆ ಮಕ್ಕಳಿಗಂತಾನೆ. ಹೌದು, ಖುಷಿಯಾಗಿರ್ಬೇಕು, ವಾಕ್ ಮಾಡ್ಬೇಕು. ಪ್ಲೇ ಏರಿಯಾ ಕೊಟ್ಟಿದೀವಿ, ಮಕ್ಕಳುಗಳು ಆಟ ಆಡೋದಕ್ಕೆ. ಪಾರ್ಕ್ ಇದೆ. ಡ್ರಿಪ್ ಇರಿಗೇಷನ್. ಓಕೆ, ಡ್ರಿಪ್ ಇರಿಗೇಷನ್ ಕೂಡ ಮಾಡಿದೀವಿ ಅಲ್ವಾ ಸರ್? ಸರ್ ಲೇಔಟ್ ಬಗ್ಗೆ ಬೇಸಿಕ್ ಕಮ್ಯುನಿಟೀಸ್ ಏನೋ ಹೇಳಿದ್ರೆ ಸರ್, ಇವಾಗ ಯಾರಾದ್ರೂ ಈ ವಿಡಿಯೋನ ನೋಡ್ತಾ ಇರ್ತಾರೆ ವೀಕ್ಷಕರು, ಲೇಔಟ್ ವಿಸಿಟ್ ಮಾಡ್ತಾರೆ, ಆಯ್ತಪ್ಪ ಒಂದ್ ಸೈಟ್ ಪರ್ಚೇಸ್ ಮಾಡೋಣ ಅನ್ಕೊಂಡಿರ್ತಾರೆ. ಆಮೇಲೆ ಒಂದ್ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ ಬಂದ್ರೆ ನೆಕ್ಸ್ಟ್ ಅವರು ಯೋಚನೆ ಮಾಡೋದು ಮಕ್ಕಳಿಗೆ ಸ್ಕೂಲು, ಕಾಲೇಜಸ್, ಯಾರ ಮನೇಲಿ ದೊಡ್ಡವರು ಇದ್ರೆ ಹಾಸ್ಪಿಟಲ್ಸ್, ಹಾಗೆ ಮನೆಗೆ ಬೇಕಾದಂತ ಡೈರಿ ಗ್ರೋಸರೀಸ್. ಸರ್ ಇದೆಲ್ಲ ಹೆಂಗಿದೆ ಸರ್ ನಿಮ್ ಲೇಔಟ್ ಕಡೆಯಿಂದ? ಮೇಡಮ್ ನಮ್ದು ಹಾರ್ಟ್ ಆಫ್ ದಿ ಸಿಟೀಸ್ ನೋಡಿ. ಎದುರುಗಡೆನೆ ಶಾಪ್ಸ್ ಇದೆ ನಿಮ್ಗೆ ಅಲ್ವಾ ಸರ್? ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಇದೆ ನೋಡಿ. ಇಲ್ಲಿ ಎದುರುಗಡೆ ಮಾಲ್ ಬರ್ತಾ ಇದೆ, ಪೆಟ್ರೋಲ್ ಬಂಕ್ ಕೂಡ ಇದೆ. ಇದೇ ಮಾಲ್ ಬರ್ತಾ ಇದೆ. ಇದು ಪಕ್ಕದಲ್ಲೇ ಮಾಲ್. ಖಂಡಿತ 100 ಭಾಗ ಇದು ಮಾಲ್ ಮೇಡಮ್. ಇದು ಮಾಲ್ ಬರ್ತಾ ಇದೆ. ಎಸ್ ಮೇಡಮ್, ನಮ್ಮ ಲೇಔಟ್ ಅಟ್ಯಾಚ್ ಮಾಲ್ ಬರ್ತಾ ಇದೆ. ಮತ್ತೆ ಸ್ಕೂಲ್ ಅಂತ ತಗೊಂಡಾಗ ನೀವು ನಮ್ಮಲ್ಲಿ ಈಗ ಪ್ರೆಸಿಡೆನ್ಸಿ ಸ್ಕೂಲ್ ಬಸ್ಸೇ ಹೋಗ್ತಾ ಇದೆ ನೋಡಿ. ಹೌದು ಸರ್. ಓಕೆ. ನೆಕ್ಸ್ಟ್ ಸಂಭ್ರಮ್ ಕಾಲೇಜ್ ಇದೆ. ಓಕೆ. ಗುರುಕುಲ ಸ್ಕೂಲ್ ಇದೆ. ಸೆಂಟ್ ಫಿಲಮಿನಾ ಸ್ಕೂಲ್ಸ್ ಇದೆ. ಸ್ಕೂಲ್ಸ್, ಹಾಸ್ಪಿಟಲ್ಸ್ ಬಗ್ಗೆ ನೀವು ಯಾವುದೇ ರೀತಿ ಅಂತ ತೊಂದರೆ ತಗೊಳ್ಳೋಂತ ವಿಷಯನೇ ಇಲ್ಲ. ಎಲ್ಲ ನಿಮ್ಗೆ ನಿಯರ್ ಬೈ ಇದೆ ಮೇಡಮ್. ನಿಯರ್ ಬೈ. ಎಸ್ ಮೇಡಮ್, 100. ಈಗ ಆನ್ ದ ವೇ ಬರ್ತಾ ನೋಡಿರ್ಬೋದು, ನಿಮ್ಗೆ ಅಶೋಕ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ನೀವು ನೋಡಿರ್ತೀರಾ ನೀವು. ಎಸ್, ಕಾಲೇಜು ಸ್ಕೂಲು ಇದೆ. ತುಂಬಾ ಒಳ್ಳೆ ಸ್ಕೂಲ್ ಇದೆ. ನಿಮ್ಗೂ ಗೊತ್ತಾಗಿರ್ಬೋದು ಹೆಂಗಿದೆ ಡೆವಲಪ್ಮೆಂಟ್ ಅಂತ ಹೇಳಿ. ಹಾಗಂದ್ರೆ ಈ ಲೇಔಟ್ ಯಾವ್ದಿಂದ ಅಪ್ರೂವ್ ಆಗಿದೆ ಸರ್? ಬಿಡಿಎ ಇಂದ ಅಪ್ರೂವ್ಡ್ ಆಗಿದೆ. ಯಾವ ಖಾತಾ ಬರುತ್ತೆ ಸರ್? ಬಿಡಿಎ ಎ ಖಾತಾ ಬರುತ್ತೆ. ಬಿಡಿಎ ಎ ಖಾತಾ ಬರುತ್ತೆ ಸರ್. ಹಂಗಂದ್ರೆ ಲೋನ್ ಆಗುತ್ತಾ ಸರ್? ಆಲ್ ನ್ಯಾಷನಲೈಸ್ ಬ್ಯಾಂಕ್ ಲೋನ್ ಆಗುತ್ತೆ. SBI ಕಿಂದನು. SBI ಇದೆ, ಕೆನರಾ ಬ್ಯಾಂಕ್ ಇದೆ, ಸರ್ ICICI ಬ್ಯಾಂಕ್ ಅಪ್ರೂವಲ್ ಇದೆ. ಆಲ್ರೆಡಿ ಅಪ್ರೂವಲ್ ಆಗಿದೆ. ಓಕೆ ಸರ್, ಎಷ್ಟು % ವರೆಗೂ ಆಗ್ಬೋದು ಸರ್? 80% ವರೆಗೂ ಲೋನ್ ಮಾಡ್ಬೋದು. 80% ವರೆಗೂ ಮಾಡ್ಬೋದು ಸರ್. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತಾ ಸರ್? ನಾನು ನಾಳೆನೇ ಮಾಡ್ಬೋದು ಮೇಡಮ್. ಆಗುತ್ತೆ. ಫುಲ್ ಕ್ಯಾಶ್ ಇದ್ರೆ ನಾಳೆನೇ ಮಾಡ್ಬೋದು. ಲೋನಿಗೆ ಹೋದ್ರೆ ಒಂದು 10 days ಆಗುತ್ತೆ. 10 days ಆಗುತ್ತೆ ಸರ್. ಕಂಪ್ಲೀಟ್ ಇನ್ಫಾರ್ಮೇಶನ್ ಏನೋ ಕೊಟ್ರಿ ಲೇಔಟ್ ಬಗ್ಗೆ ಸರ್. ಎಲ್ಲಾ ವೀಕ್ಷಕರ ಕಾಯ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ ಪ್ರೈಸಿಂಗ್. ಪ್ರೈಸ್ ಏನ್ ಕೋಟ್ ಮಾಡ್ತಾ ಇದ್ದೀರಾ ಸರ್? 8,000 ಕೋಟ್ ಮಾಡ್ತಾ ಇದೀವಿ ಮೇಡಮ್. ಪರ್ ಸ್ಕ್ವೇರ್ ಫೀಟ್ ಮೀನ್ಸ್ 8,000 rupees ಪರ್ ಸ್ಕ್ವೇರ್ ಫೀಟ್. 8,000 rupees ಪರ್ ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ದೀರಾ ಸರ್. ನಮ್ಮ ವೀಕ್ಷಕರಿಗೆ ಏನಾದ್ರು ಇನ್ನೂ ಪ್ರೈಸ್ ಅಲ್ಲಿ ಏನಾದ್ರು ನೆಗೋಷಿಯಬಲ್ ಆಗುತ್ತಾ ಸರ್? ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ಮೇಡಮ್. ಬೆಸ್ಟ್ ಪ್ರೈಸ್ 8,000 ಅಂತ ಫಿಕ್ಸೆಡ್ ಅಲ್ಲ? ಫಿಕ್ಸೆಡ್ ಇಲ್ಲ, ಇನ್ನು ಕಮ್ಮಿ ಮಾಡ್ತೀರಾ? ಮಾಡ್ಕೊಡ್ತೀವಿ ಮೇಡಮ್.
ಓಕೆ ಸರ್, ಕೊನೆದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರೂ ಹೇಳಕ್ ಇಷ್ಟ ಬೀಳ್ತೀರಾ? ಮೇಡಮ್ BDA ಅಪ್ರೂವ್ಡ್ ಲೇಔಟ್, ಗುಡ್ ಅಫಿಷಿಯೇಷನ್ ಇದೆ. ಅದಕ್ಕಿಂತ ಬೇಕಾ ಮೇಡಮ್? ಇನ್ನೊಂದು ಮೇನ್ ರೋಡ್ ಗೆ ಅಟ್ಯಾಚ್ ಆಗಿರೋ 150 ಅಡಿ ರೋಡಿಗೆ ಅಟ್ಯಾಚ್ ಆಗಿದೆ ಅಲ್ವಾ ಸರ್? ಹೌದು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಸರ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಶ್ರೀನಿವಾಸ್ ಸರ್ ಅವರು ಕೊಟ್ಟಿದ್ದಾರೆ, ಹಾಗೆ ಗಂಗಾಧರ್ ಸರ್ ಅವರು ಇಬ್ರು ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಾರ ನಂಬರ್ಗೆ ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡಿ. ಆಮೇಲೆ ಈ ಲೇಔಟ್ ಅಲ್ಲಿ ಸೈಟ್ ತಗೊಳೋದನ್ನ ಮಾತ್ರ ಮರಿಬೇಡಿ. ಯಾಕಂತ ಹೇಳಿದ್ರೆ ಮೇನ್ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಮೇನ್ ರೋಡ್ ಗೆ ಅಟ್ಯಾಚ್ ಆಗಿರುವಂತ ಲೇಔಟ್, ಹಾಗೆ BDA ಇಂದ ಅಪ್ರೂವ್ ಆಗಿರುವಂತ ಇಂಡಿವಿಜುವಲ್ ಏಕಾತ ಆಗಿರುವಂತ ಸೈಟ್ಸ್. ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತೀರಾ? ಬೇಗನೆ ಕೆಳಗಡೆ ಸ್ಕ್ರೋಲ್ ಆಗ್ತಾರ ನಂಬರ್ಗೆ ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡಿ, ಹಾಗೆ ಸೈಟಿಗೆ ಬಂದ್ಬಿಟ್ಟು ವಿಸಿಟ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂದ್ರೆ ಇಬ್ರು ಸರ್ ಲೇಔಟ್ ಅಲ್ಲಿ ಅವೈಲೇಬಲ್ ಇದ್ದೇ ಇರ್ತಾರೆ. ಬಂದ್ಬಿಟ್ಟು ಇನ್ನು ಡೀಟೇಲ್ಸ್ ನ ನೀವು ತಿಳ್ಕೊಬಹುದು. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಅವ್ರೇನಾದ್ರೂ BDA ಅಪ್ರೂವ್ ಆಗಿರುವಂತ ಇಂಡಿವಿಜುವಲ್ ಏಕಾತ ಸೈಟ್ಸ್ ಏನಾದ್ರು ಡೆಫಿನೆಟ್ ಆಗಿ ಏನಾದ್ರು ಅವ್ರೇನಾದ್ರು ಹುಡುಕ್ತಾ ಇದ್ರೆ ಡೆಫಿನೆಟ್ ಆಗಿ ಅವ್ರಿಗೂ ಕೂಡ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಯಾಕಂತ ಹೇಳಿದ್ರೆ ಮೇನ್ ರೋಡ್ಗೆ ಅಟ್ಯಾಚ್ ಆಗಿರುವಂತ ಲೇಔಟ್ ಡೆವಲಪ್ಮೆಂಟ್ ಒಂದು ತುಂಬಾನೇ awesome ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಆಗಿ ಹೋಗಿದೆ. ನಾಳೆನೆ ರಿಜಿಸ್ಟ್ರೇಷನ್ ಆಗುವಂತ ಲೇಔಟ್, ಹಾಗೆ ಇಮಿಡಿಯೇಟ್ ನೀವು ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೊಂಡು ಬರ್ಬೋದು. ಥ್ಯಾಂಕ್ ಯು ಸರ್, ತಮಗೆ ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು ಸರ್. ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು ಸರ್. ಸರ್, ನಮ್ಮ ಚಾನೆಲ್ ಇಂದ ಯಾರಾದ್ರೂ ಬಂದ್ರೆ ಡೆಫಿನೆಟ್ ಆಗಿ ಒಂದು ಒಳ್ಳೆ ಪ್ರೈಸ್ ಹಾಕೊಡಿ ಸರ್. ಖಂಡಿತ ಮೇಡಮ್, ಅಲ್ವಾ ಸರ್? ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ.